ನಮಸ್ಕಾರ ಗೆಳೆಯರೇ, ನಿಮ್ಮ ರೇಷ್ಮಾ ಜಿಕೆ ಅಡ್ಡ 2.0 ಚಾನೆಲ್ಗೆ ಸ್ವಾಗತ. ನಾನು ನಿಮಗೆ ಇವತ್ತು ಒಂದು ಸುಂದರವಾದಂತಹ ಪ್ರೇಮ ಕಥೆಯನ್ನು ಹೇಳುತ್ತೇನೆ. ಅದಕ್ಕೂ ಮೊದಲು ಈ ನಿಮ್ಮ ಚಾನೆಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ವಿಡಿಯೋಗೆ ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ. ಮಲೆನಾಡಿನ ಹಸಿರು ಬೆಟ್ಟಗಳ ಮಧ್ಯೆ ನೆಲೆಸಿದ್ದ ಪುಟ್ಟ ಊರು ಸಿರಿಮನೆ. ಬೆಳಗ್ಗೆ ಎದ್ದ ಕೂಡಲೇ ಪಕ್ಷಿಗಳ ಚಿಲಿಪಿಲಿ, ಕಾಫಿ ತೋಟಗಳ ಸುವಾಸನೆ, ಮಂಜಿನಿಂದ ಆವೃತವಾದ ದಾರಿಗಳು, ಈ ಊರಿನ ಸೌಂದರ್ಯವನ್ನು ವರ್ಣಿಸಲು ಪದಗಳೇ ಸಾಲುತ್ತಿರಲಿಲ್ಲ. ಆ ಊರಿನಲ್ಲಿ ವಾಸಿಸುತ್ತಿದ್ದ ಅರ್ಜುನ್ 27 ವರ್ಷದ ಯುವಕ. ಬೆಂಗಳೂರಿನಲ್ಲಿ ಸಿವಿಲ್ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದ ಅವನು, ತಂದೆಯ ಅನಾರೋಗ್ಯದ ಕಾರಣ ಹಲವು ವರ್ಷಗಳ ನಂತರ ತನ್ನ ಊರಿಗೆ ಹಿಂದಿರುಗಿದ್ದ. ಅರ್ಜುನ್ಗೆ ನಗರ ಜೀವನ ಇಷ್ಟವಾಗಿದ್ದರೂ ಹಳ್ಳಿಯ ಮಣ್ಣಿನ ವಾಸನೆ ಅವನ ಹೃದಯದಲ್ಲಿ ಸದಾ ಜೀವಂತವಾಗಿತ್ತು. ಒಂದು ಸಂಜೆ ಜೋರಾಗಿ ಮಳೆ ಸುರಿಯುತ್ತಿತ್ತು. ತಂದೆಗೆ ಔಷಧಿ ತರಲು ಬೈಕ್ನಲ್ಲಿ ಹೊರಟಿದ್ದ ಅರ್ಜುನ್ ಕಾಡಿನ ರಸ್ತೆಯಲ್ಲಿ ಸಾಗುತ್ತಿದ್ದ. ಮಳೆಯ ರಭಸದಿಂದ ದಾರಿ ಸರಿಯಾಗಿ ಕಾಣುತ್ತಿರಲಿಲ್ಲ. ಅಷ್ಟರಲ್ಲಿ ರಸ್ತೆಯ ಬದಿಯಲ್ಲಿ ಛತ್ರಿಯಿಲ್ಲದೆ ನಿಂತಿದ್ದ ಒಬ್ಬ ಯುವತಿ ಅವನ ಕಣ್ಣಿಗೆ ಬಿದ್ದಳು. ಅವಳು ಸಂಪೂರ್ಣ ಮಳೆಯಲ್ಲಿ ನೆನೆದು ನಡುಗುತ್ತಿದ್ದಳು. ಅರ್ಜುನ್ ಬೈಕ್ ನಿಲ್ಲಿಸಿ ಕೇಳಿದನು, "ನೀವು ಎಲ್ಲಿಗೆ ಹೋಗಬೇಕು?" ಅವಳು ಮುಜುಗರದಿಂದ ಉತ್ತರಿಸಿದಳು, "ಬಸ್ ಹೋಗಿಬಿಟ್ಟಿತು. ಊರಿಗೆ ಹೋಗಲು ವಾಹನ ಸಿಗುತ್ತಿಲ್ಲ. ಬನ್ನಿ, ನಾನು ಬಿಡುತ್ತೇನೆ." ಸ್ವಲ್ಪ ಹಿಂಜರಿದ ಅವಳು ಕೊನೆಗೆ ಒಪ್ಪಿಕೊಂಡಳು. ಬೈಕ್ನಲ್ಲಿ ಕುಳಿತಾಗ ಅವಳ ಒದ್ದೆಯಾದ ಕೂದಲಿನಿಂದ ಮಳೆಯ ಹನಿಗಳು ಅರ್ಜುನ್ನ ಭುಜದ ಮೇಲೆ ಬಿದ್ದವು. ಕೆಲವು ನಿಮಿಷಗಳ ಮೌನದ ನಂತರ ಅವಳು ಹೇಳಿದಳು, "ನನ್ನ ಹೆಸರು ಮೀರಾ. ನಾನು ಅರ್ಜುನ್. ನೀವು ಈ ಊರಿನವರೇ?" "ಹೌದು, ಆದರೆ ಹಲವು ವರ್ಷಗಳಿಂದ ಬೆಂಗಳೂರಿನಲ್ಲಿ ಇದ್ದೆ." ಮೀರಾ ನಗುತ್ತಾ ಹೇಳಿದಳು, "ಹಾಗಾದರೆ ಈ ಊರು ನಿಮಗೆ ಹೊಸದಾಗಿ ಕಾಣುತ್ತಿದೆಯೇ?" ಅರ್ಜುನ್ ಸಣ್ಣ ನಗು ಬೀರಿದ. "ಹೌದು, ಆದರೆ ಇಂದು ಮೊದಲ ಬಾರಿಗೆ ಈ ಊರು ಇನ್ನೂ ಸುಂದರವಾಗಿ ಕಾಣುತ್ತಿದೆ." "ಏಕೆ?" ಅವನು ಉತ್ತರಿಸಲಿಲ್ಲ. ಮೀರಾ ಕಿಟಕಿಯಾಚೆ ಮಳೆಯತ್ತ ಮೀರಾಳ ಮನೆಗೆ ತಲುಪಿದಾಗ ಅವಳು ಇಳಿದು, "ಧನ್ಯವಾದಗಳು. ನಿಮ್ಮ ಸಹಾಯವನ್ನು ಎಂದಿಗೂ ಮರೆಯುವುದಿಲ್ಲ" ಎಂದು ಹೇಳಿ ಒಳಗೆ ಹೋಗಲು ತಿರುಗಿದಳು. ಅಷ್ಟರಲ್ಲಿ ಗಾಳಿಗೆ ಅವಳ ಸ್ಕಾರ್ಫ್ ಹಾರಿ ಅರ್ಜುನ್ನ ಕೈಗೆ ಬಂತು. "ನಿಮ್ಮ ಸ್ಕಾರ್ಫ್" ಎಂದು ಅವನು ಕೂಗಿದ. ಆದರೆ ಮಳೆಯ ಶಬ್ದದಲ್ಲಿ ಅವಳಿಗೆ ಕೇಳಿಸಲಿಲ್ಲ. ಅರ್ಜುನ್ ಸ್ಕಾರ್ಫ್ನು ಜೋಪಾನವಾಗಿ ತನ್ನ ಬ್ಯಾಗಿನಲ್ಲಿ ಇಟ್ಟುಕೊಂಡ. ಮರುದಿನ ಬೆಳಗ್ಗೆ ಊರಿನ ಗ್ರಂಥಾಲಯಕ್ಕೆ ಹೋದಾಗ ಮತ್ತೆ ಅದೇ ಮುಖ. ಮೀರಾ ಅಲ್ಲಿಯೇ ಮಕ್ಕಳಿಗೆ ಉಚಿತವಾಗಿ ಪುಸ್ತಕ ಓದಿಸುತ್ತಿದ್ದಳು. ಮಕ್ಕಳ ಜೊತೆ ಅವಳು ನಗುತ್ತಿದ್ದ ರೀತಿ ನೋಡಿದ ಅರ್ಜುನ್ಗೆ ಅವಳ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳುವ ಆಸೆ ಮೂಡಿತು. ಗ್ರಂಥಪಾಲಕರು ಹೇಳಿದರು, "ಮೀರಾ ವಾರಕ್ಕೆ 3 ದಿನ ಇಲ್ಲಿ ಮಕ್ಕಳಿಗೆ ಪಾಠ ಹೇಳುತ್ತಾಳೆ. ಉಳಿದ ಸಮಯದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿ." ಅರ್ಜುನ್ ಆಶ್ಚರ್ಯಪಟ್ಟ. ಅಷ್ಟು ಸರಳ ಜೀವನ, ಆದರೆ ಅಷ್ಟು ದೊಡ್ಡ ಮನಸ್ಸು. ದಿನಗಳು ಕಳೆದವು. ಅರ್ಜುನ್ ಮತ್ತು ಮೀರಾ ಆಗಾಗ ಭೇಟಿಯಾಗತೊಡಗಿದರು. ಕಾಫಿ ತೋಟದ ದಾರಿಗಳಲ್ಲಿ ನಡೆದು ಮಾತನಾಡುವುದು, ಮಳೆಯ ಸಂಜೆ ಚಹಾ ಕುಡಿಯುವುದು, ಮಕ್ಕಳೊಂದಿಗೆ ಸಮಯ ಕಳೆಯುವುದು, ಒಬ್ಬರ ಬಗ್ಗೆ ಒಬ್ಬರು ತಿಳಿದುಕೊಳ್ಳುವುದು, ಇವೆಲ್ಲವೂ ನಿಧಾನವಾಗಿ ಸ್ನೇಹವನ್ನು ಗಾಢಗೊಳಿಸಿದವು. ಆದರೆ ಮೀರಾ ತನ್ನ ಭೂತಕಾಲದ ಬಗ್ಗೆ ಯಾವತ್ತೂ ಮಾತನಾಡುತ್ತಿರಲಿಲ್ಲ. ಅವಳ ನಗುವಿನ ಹಿಂದೆ ಅಡಗಿದ್ದ ನೋವನ್ನು ಅರ್ಜುನ್ ಗಮನಿಸಿದ್ದ. ಒಂದು ದಿನ ಅವನು ಧೈರ್ಯ ಮಾಡಿ ಕೇಳಿದ, "ಮೀರಾ, ಕೆಲವೊಮ್ಮೆ ನೀನು ನಗುತ್ತಿದ್ದರೂ ನಿನ್ನ ಕಣ್ಣುಗಳು ದುಃಖದಿಂದ ತುಂಬಿರುವಂತೆ ಕಾಣುತ್ತವೆ. ಏಕೆ?" ಅವಳು ಕ್ಷಣಕಾಲ ಮೌನವಾಗಿದ್ದಳು. ನಂತರ ನಿಧಾನವಾಗಿ ಹೇಳಿದಳು, "ಕೆಲವು ಕಥೆಗಳು ಹೇಳದೆ ಉಳಿದರೆ ಚೆನ್ನಾಗಿರುತ್ತವೆ." ಆ ಉತ್ತರ ಅರ್ಜುನ್ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳನ್ನು ಹುಟ್ಟಿಸಿತು. ಅದೇ ಕ್ಷಣದಿಂದ ಅವನು ಒಂದು ನಿರ್ಧಾರ ಮಾಡಿದ್ದ. ಮೀರಾಳ ನಗುವಿನ ಹಿಂದಿನ ನೋವನ್ನು ಅರಿತು ಅವಳ ಬದುಕಿನಲ್ಲಿ ಮತ್ತೆ ಸಂತೋಷವನ್ನು ತರಬೇಕು. ಆದರೆ ಅವನಿಗೆ ತಿಳಿದಿರಲಿಲ್ಲ, ಮೀರಾಳ ಜೀವನದಲ್ಲಿ ಒಂದು ರಹಸ್ಯ ಇತ್ತು. ಆ ರಹಸ್ಯ ಹೊರಬಂದರೆ ಅವರಿಬ್ಬರ ಪ್ರೀತಿಯೇ ಪರೀಕ್ಷೆಗೆ ಒಳಗಾಗಬೇಕಾಗಿತ್ತು.